ಇವತ್ತೊಂದು ಅದ್ಭುತವಾದ ಬ್ರೇಕ್‌ಫಾಸ್ಟ್ ತಂದಿದ್ದೀನಿ. ತುಂಬ ಹೆಲ್ದಿ. ಒಂದೇ ಒಂದು ಚಮಚ ಎಣ್ಣೆ ಇದ್ದರೆ ಸಾಕು, ಈ ಅದ್ಭುತವಾದ ತಿಂಡಿ ರೆಡಿಯಾಗೋಗುತ್ತೆ. ಮಕ್ಕಳೆಲ್ಲ ಮನೇಲಿರ್ತಾರೆ, ದಿಢೀರಂತ ಎದ್ದಾಗ ಅವ್ರಿಗೇನಾದ್ರು ಬ್ರೇಕ್‌ಫಾಸ್ಟ್ ಮಾಡಿಕೊಡ್ಬೇಕು. ಸಾಯಂಕಾಲ ಆಟ ಆಡ್ಕೊಂಡು ಬಂದಾಗ ಏನಾರು ತಿಂಡಿ ಕೇಳ್ತಾರೆ. ಆವಾಗ ದಿಢೀರಂತ ಮಾಡೋ ಈ ತಿಂಡಿನ ಬನ್ನಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್‌ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇಲ್ಲಿ ನಾನೊಂದು 2 ಈರುಳ್ಳಿ, ಒಂದು 2 ಹಸಿಮೆಣಸಿನಕಾಯಿನ ಬ್ಲೆಂಡರ್‌ಗೆ ಹಾಕಿ ಅದನ್ನು ಫೈನ್ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ಸರಿ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಡೈರೆಕ್ಟ್ ಮಿಕ್ಸಿಲೇ ಮಾಡ್ಕೊಳ್ಳೋಣ. 1 ಕಪ್ ರವೆಗೆ 3/4 ಕಪ್ಪಷ್ಟು ಮೊಸರು, ಹುಳಿ ಮೊಸರಾದ್ರೂ ಪರವಾಗಿಲ್ಲ, ನಾರ್ಮಲ್ ಮೊಸರಾದ್ರೂ ಪರವಾಗಿಲ್ಲ, ಅಷ್ಟೇ ಪ್ರಮಾಣದ ನೀರು ಹಾಕ್ಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿಲಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ತುಂಬ ದಿಢೀರಂತ ಆಗ ತಿಂಡಿ ಇದು. ಇಡ್ಲಿಗೆ ನೆನ್ಸೋಕ್ಕೆ ಮರ್ತೋಗಿದ್ದೀವಿ, ದೋಸೆಗೆ ನೆನ್ಸೋಕ್ಕೆ ಮರ್ತೋಗಿದ್ದೀವಿ ಅಂದರೆ ದಿಢೀರಂತ ಬ್ರೇಕ್‌ಫಾಸ್ಟ್ ಮಾಡ್ಕೊಳ್ಬೋದು ಕೇವಲ 10 ನಿಮಿಷದಲ್ಲಿ. ಸೊ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ, ಎಳ್ಳಿದ್ರೆ ಎಳ್ಳು ಹಾಕ್ಕೊಳ್ಳಿ, ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸು ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಿಲ್ಲ. ನಮ್ಗೆ ಯಾವ ಇನೋವೇಷನ್ಸ್ ಬೇಕಾದ್ರೂ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಕಾರ್ನ್ ಹಾಕ್ಕೊಳ್ಬೋದು, ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು, ಮತ್ತು ಕ್ಯಾಬೇಜ್ ಹಾಕ್ಕೊಳ್ಬೋದು, ಮತ್ತು ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಬೀನ್ಸ್ ಹಾಕ್ಕೊಳ್ಬೋದು. ನಾನಿಲ್ಲಿ ಈನೋ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸೋಡಾ ಇದ್ದರೆ ಅಂದರೆ ಬೇಕಿಂಗ್ ಸೋಡಾ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ತರಕಾರಿ ಹಾಕ್ಕೊಳ್ತಿಲ್ಲ. ನಿಮ್ಗೆ ಹೇಳ್ತಿದ್ದೀನಿ, ಯಾವ ತರಕಾರಿ ಬೇಕಾದ್ರೂ ಹಾಕ್ಕೊಳ್ಬೋದು. ಸ್ವೀಟ್ ಕಾರ್ನ್ ಇದೆ, ಸ್ವೀಟ್ ಕಾರ್ನ್ ಸಹ ಹಾಕ್ಕೊಳ್ಬೋದು. ಸೊ ಇಲ್ಲಿ ಒಂದು ಕೈ ಹಿಡಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಖಾಲಿ ಆಗೋಗಿತ್ತು. ನೀವು ಬೇಕಾದ್ರೆ ಕರ್ಬೇವಿನ ಸೊಪ್ಪು ಸಹ ಹಾಕ್ಕೊಳ್ಬೋದು. ಇಲ್ಲಿ ಒಂದೇ ಒಂದು ತೊಟ್ಟು ಎಣ್ಣೆ ಹಾಕ್ಕೊಂಡು ನಾನು ತಟ್ಟೆನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಹಾಕೋದ್ರಿಂದ ಇನ್ನೂ ವಿಶೇಷವಾದ ಟೇಸ್ಟ್ ಸಿಗುತ್ತೆ. ಇದಕ್ಕೆ ಚಟ್ನಿ ಬೇಕಪ್ಪ, ನೆಂಚ್ಕೊಳ್ಳೋಕೆ ಏನಾದ್ರು ಪಲ್ಯ ಬೇಕು ಅಂದರೆ ಏನೂ ಬೇಡ. ದಿಢೀರಂತ ಆಗ ಇದು ಇಡ್ಲಿ ಅಂತೀರಾ? ಖಂಡಿತವಾಗ್ಲೂ ಇಡ್ಲಿ ಅಲ್ಲ ರೀ. ಇಲ್ಲಿ ನನಗೆ ತಟ್ಟೆ ಸ್ವಲ್ಪ ಚಿಕ್ಕದು ಅನಿಸ್ತು. ಸೊ ನಾನೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಈಗಾಗಲೇ ನಾನು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇದನ್ನು ಒಂದು 5ರಿಂದ 8 ನಿಮಿಷ ಹಬೆಲಿ ಚೆನ್ನಾಗಿ ಬೇಯಿಸೋಣ. ಇನ್ನೂ ಹಾಕಿರೋದ್ರಿಂದ ಅಥವಾ ಬೇಕಿಂಗ್ ಸೋಡಾ ಹಾಕೋದ್ರಿಂದ ನಮಗೆ ಫ್ಲಫಿಯಾಗಿ ಬರುತ್ತೆ. ದಿಢೀರಂತ ಎಷ್ಟೋ ಸಲ ಮರ್ತೋಗ್ತೀವಿ ಇಡ್ಲಿ ದೋಸೆ ನೆನೆಸೋಕ್ಕೆ. ಸೊ ತುಂಬ ಕೆಲಸ ಇದ್ದಾಗ ಸೊ ದಿಢೀರಂತ ಬೆಳಗ್ಗೆ ಹೊತ್ತು ತಿಂಡಿ ಮಾಡಲೇಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಇದು ಹೆಲ್ದಿಯಾಗಿರೋ ಒಂದು ಆಪ್ಷನು. ನೀವು ಇದೇ ಥರ ಬೇಕಾದ್ರೂ ತಿನ್ಬೋದು. ಬಟ್ ನಾನು ಇದಕ್ಕೋಸ್ಕರ ಈ ರೆಸಿಪಿ ಮಾಡಲಿಲ್ಲ. ಇದನ್ನು ಇನ್ನೋವೇಟಿವ್ ಆಗಿ ಇನ್ನೊಂದು ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲೂ ಅಂಟ್ಕೊಂಡಿಲ್ಲ. ಒಂದು 5ರಿಂದ 8 ನಿಮಿಷ ನಾವೆಲ್ಲೂ ಬಟ್ಲಿಗೆ ಗ್ರೀಸ್ ಮಾಡಿಲ್ಲ ಅಲ್ವಾ? ಸೊ ನಾನು ಹೇಳಿದಾಗ ಪರ್ಫೆಕ್ಟಾಗಿ ಹಾಕಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಎಲ್ಲೂ ಅಂಟ್ಕೊಳ್ತಿಲ್ಲ ಚಾಕುಗೆ. ನೀವು ಎಷ್ಟು ಬೇಕೋ ಅಷ್ಟು ಸ್ಲೈಸಸ್ ಮಾಡ್ಕೊಳ್ಳಿ. ನಾನೊಂದು ಇಬ್ಬರಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡ್ಕೊಂಡೆ. ನೀವು ಬೇಕಾದ್ರೆ ಇನ್ನೂ ಒಂದು ಅರ್ಧ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಹೀಗೆ ಚಟ್ನಿ ಇದೆ, ಚಟ್ನಿ ನೆಂಚ್ಕೊಳ್ಬೋದು, ತುಂಬ ಚೆನ್ನಾಗುತ್ತೆ. ನನ್ನ ಪ್ರಕಾರ ಚಟ್ನಿನೂ ಬೇಡ, ಯಾಕಂದರೆ ಇಲ್ಲೇ ಹಸಿಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಇರೋದ್ರಿಂದ ಸೂಪರಾಗಿ ಸಾಫ್ಟಾಗಿ ಫ್ಲಫಿಯಾಗಿದೆ. ಬನ್ನಿ ಇದು ಇನ್ನೊಂದು ಸ್ಟೆಪ್ ಏನು ಅಂತ ಹೇಳ್ತೀನಿ. ಹೀಗೊಂದು ತವಾ ಇಟ್ಟಿದ್ದೀನಿ. ತವಕ್ಕೆ ಒಂದೇ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಇದನ್ನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರುಮ್ ಕುರುಮ್ ಅಂತ ಇರಬೇಕು. ಒಳಗಡೆ ಸಾಫ್ಟಾಗಿರಬೇಕು, ಹೊರಗಡೆ ಕರುಮ್ ಕುರುಮ್ ಅಂತ ಇರಬೇಕು. ನೀವು ಮಕ್ಳಿಗೆ ಇಡ್ಲಿ ಎಲ್ಲ ಕೊಟ್ಟರೆ ಡೆಫಿನೆಟಾಗಿ ಅವ್ರು ಮುಟ್ಟಲ್ಲ. ಸೊ ಈ ಥರ ಇನ್ನೋವೇಟಿವ್ ಆಗಿ ಕೊಡಿ. 2 ಚಮಚ ಎಣ್ಣೆ, 1 ಚಮಚ ನಾವು ತಟ್ಟೆಗೆ ಹಾಕಿದ್ವಿ ಸೌರಕ್ಕೆ, 2ನೇ ಚಮಚ ತವಕ್ಕೆ ಹಾಕ್ತಾಯಿದ್ದೀನಿ. ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ನೀವು ವೆಜ್ಜೀಸ್ ಹಾಕಿ ಮಾಡೋಂಗಿದ್ರೆ ನಾನು ಹೇಳಿದ ವೆಜ್ಜೀಸ್ ಎಲ್ಲ ಹಾಕಿ ಮಾಡಿ. ಸೊ ನಾನಿವಾಗ ವೀಡಿಯೋ ಮಾಡಬೇಕಾದ್ರೆ ನಾನು ಯೋಚನೆ ಮಾಡಿದೆ ವೆಜ್ಜೀಸ್ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ಅಂತ. ನನಗೆ ಮುಂಚೆನೇ ಯೋಚನೆ ಬಂದಿದೆ, ನಾನು ಡೆಫಿನೆಟಾಗಿ ಹಾಕ್ತಾಯಿದ್ದೆ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಒತ್ತಿ ಅಂತ ಹೇಳ್ತಾ ಇವತ್ತು ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮಗೇನು ಅನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಹೋಗಬಲ್ಲ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಹೊರಗಡೆ ತುಂಬ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿ ಯಮ್ಮಿಯಾಗಿದೆ. ಚಟ್ನಿ ಬೇಡ, ಪಲ್ಯ ಬೇಡ, ಸಾಂಬಾರು ಬೇಡ, ಎಂಥದ್ದು ಬೇಡ, ಕುರ್ಮ ಸಹ ಬೇಡ. ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.